कर्नाटका गुलबर्गा शहर के सेंट्रल बस स्टैंड को गुलबर्गा शहर के मार्केट, दरगाह और दूसरे इलाकों से आने वाले ऑटोस को सेंट्रल बस स्टैंड के रूबरू जाने से रोककर ट्रैफिक पुलिस ऑटोस को जनता बेकरी के रूबरू वाली रोड जो 20 फीट भी नहीं उससे बस स्टैंड के पिछले हिस्से में पैसेंजर्स को छोड़ा जा रहा है, जहां पर गंदी नाली बहती है। इस रोड से गुजरने से ऑटो के व्हील और शॉक अब्जर्वर्स खराब हो रहे हैं। इस बात का जिक्र कई महीनों से ऑटो ड्राइवर्स कर रहे हैं, मगर मुकामी इंतजामिया खामोश तमाशाई बना हुआ है। आज जनता बेकरी के रूबरू गुलबर्गा साउथ एमएलए अल्लम प्रभु पाटिल ने आकर रोड का मुआयना किया और अल्लम प्रभु पाटिल ने भरोसा दिया कि आने वाली पीर से रोड का काम शुरू होगा। अगर अल्लम प्रभु पाटिल के दिल में गरीब ऑटो ड्राइवर्स के लिए वाक़ई हमदर्दी है तो इस रोड के काम को जल्द से जल्द बनाकर ऑटो ड्राइवर्स पर एहसान करें। जनता दल सेकुलर यूथ के स्टेट वाइस प्रेसिडेंट महमूद कुरैशी ने तंजिया अंदाज में एमएलए अल्लम प्रभु पाटिल पर इल्ज़ाम लगाया कि तकरीबन 1.5 साल के बाद जनाब को रोड का मुआयना करने का ख्याल आया। इस बात का जिक्र अतराफ टीवी के नुमाइंदों से किया। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज़। तकलीफ है यहाँ भी साहब, यहाँ भी तकलीफ है। इतनी रोड खराब है, सोचो पूरे गाड़ियाँ खराब होने वाले सब। आगे पुलिस वाले वहाँ टेंशन दे रही है, यहाँ से रोड टेंशन दे रही है। ರೋಡ್ ತಕ್ಲೀಫ್ ಇರೋದ್ರಿ ಸರ್, ಭಾಳ ಟ್ಯಾಕ್ ಬಿದ್ದಾವ್ರಿ, ಜರ ಜಲ್ದಿ ಮಾಡ್ರಿ.
ಎಷ್ಟು ವರ್ಷ ಐತ್ರಿ ಇಲ್ಲ ಈಗ 3 ವರ್ಷ ಐತ್ರಿ 3 ವರ್ಷ ನೀಗ್ಯಾದ್ರಿ ಹಾಂ ರೀ 9 ತಿಂಗಳ ಈಗ ಸರ್ಕಾರ ಬಂದು 12 ತಿಂಗಳ ಐತ್ರಿ ಈ ಸರ್ಕಾರ ಬಂದು ಹಿಡಿದು ಈ ಕಾನೂನು ಕಳಿಸ್ಲತ್ತಾರ ಪೊಲೀಸರು ರೋಡ್ ಟೋಟಲಿ ಸರಿಯಾಗಿಲ್ಲ ಸರಿಯಾಗಿಲ್ರಿ ಪೂರ ಅಲ್ಲಿ ಹಿಡ್ದಾಗ ಪೂರ ರೌಂಡ್ ಹಾಕ್ರಿ ಬಿ ಸರಿಯಾಗಿಲ್ರಿ ಸರಿಯಾಗಿಲ್ಲ ಹಾಂ ರೀ ಅಲ್ಲೊಂದು ಸ್ವಲ್ಪ ಸರ್ ಏನು ಹೇಳ್ತೀರಿ ದಯವಿಟ್ಟು ನಮಸ್ಕಾರ ಮಾಡಿ ಹೇಳ್ತೇವ್ರಿ ಅವ್ರಿಗೆ ರೋಡ್ ಚಲೋ ಮಾಡಿಸ್ಬೇಕಾಚ ಇಲ್ದ್ರೆ ಆ ಕಡೆಯಿಂದ ಬೀಳ್ಲಕ್ಕ ಹಚ್ರಿ ಮೇನ್ ರೋಡ್ ನೋಡ್ಲಿ ಹಾಂ ಈ ರೋಡ್ ಆಗತ್ತಾನ ಇಲ್ಲಾಂದ್ರೆ ಅಲ್ಲಿಂದ ಬಿಡ್ರಿ ನಮ್ಗೆ ಹಾಂ ಈ ರೋಡ್ ಆಗತ್ತಾಗ ಆ ಕಡೆಯಿಂದ ಬಿಡ್ರಿ ಶಾಸಕರು ಬಂದಿದ್ದಾರೆ ತ್ರಿಶೂಲ್ ಬಾರಿ ಹತ್ತಿರ ರೋಡ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಧನ್ಯವಾದಗಳು ಸುಮಾರು 1.5 ವರ್ಷ ಆದ್ಮೇಲೆ ಇವರು ರೋಡ್ ನೋಡಕ್ಕೆ ಬಂದಿದ್ದಾರೆ ಧನ್ಯವಾದಗಳು ಸುಮಾರು ಸಲ ನಾನು ಕಾರ್ಪೊರೇಷನ್ ಮತ್ತು DC ಅವರಿಗೆ ಮೆಮೊರಂಡಮ್ ಕೊಟ್ಟಿದ್ದೆ ಆದರೆ ಏನು ಪ್ರಯೋಜನ ಆಗಿಲ್ಲ ಆದರೆ ಇವ್ರಿಗೆ ಭೀ ಕೊಟ್ಟಿದ್ದೆ ನಾನು 2-3 ಸಲ ಮೆಮೊರಂಡಮ್ ಶಾಸಕರಿಗೆ ಆದರೆ ಆಟೋದವ್ರಿಗೆ ಭಾಳ ತೊಂದರೆ ಆಲತ್ತದ ಯಾಕಂದ್ರೆ ಅವ್ರದ್ದು ಚಾಕ ಮತ್ತು ಶಾಖೆ ಆಫೀಸರ್ ಎಲ್ಲ ಇದು ಅಲ್ಲತ್ತ ಮತ್ತು ಹಿರಿಯರಿಗೆ ನಡ್ಲಿಕ್ಕೆ ಆಗಲ್ಲ ಇದು ಮೇನ್ ಬಸ್ ಸ್ಟ್ಯಾಂಡ್ ರೋಡ್ ಅಂತ ಇದು ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕು ಈ ಗಲ್ಲಿ 20 ಫೀಟ್ ಗಲ್ಲಿ ಇಲ್ಲ ಆದರೆ ಇಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಕಲಬುರಗಿ ಹೇಳ್ಬೇಕಲ್ಲ ಬೇರೆ ಊರದವ್ರು ಬಂದ ಮೇಲೆ ನಮ್ಮ ಕಲಬುರಗಿ ಬಸ್ ಸ್ಟ್ಯಾಂಡ್ ಎಲ್ಲಿಂದ ಎಲ್ಲಿ ಹೋಗಿ ಬಿಡ್ತಾರೆ ಅಂದ್ರೆ ಅಲ್ಲಿ ಚಂಬರ್ ಬಲ್ಲಿ ಬಿಡ್ತಾರೆ ಆಟೋದವ್ರು ಅಂತ ಹೇಳ್ಬೇಕು ನಮ್ಮ ಯಾವ್ದಾರ ಗುಲ್ಬರ್ಗ ಹೆಸರು ಹಂಗ ದೊಡ್ಡದು ಮಾಡಿದ್ದಾರೆ ಯಾಕಂದ್ರೆ ಚಂಬರ್ ಬಲ್ಲಿ ಬಿಡ್ಬೇಕು ಮೇನ್ ರೋಡ್ ಬಿಟ್ಟು ಮೇನ್ ರೋಡ್ದಾಗ ಯಾರು ಓಡಾಡಿದಲ್ಲ ಬರೀ ಗಲ್ಲಿದಾಗ ಆಟೋದವ್ರಿಗೆ ಕಳಿಸ್ತಾರೆ ಅವ್ರು ಬೇರೆ ಊರದವ್ರು ಏನಂತಾರೆ ಏನು ಸರ್ ನಿಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಬಿಡು ಅಂದ್ರೆ ಅಲ್ಲಿ ನಾಲಿ ಬಲ್ಲಿ ಬಿಡ್ತಾರೆ ಅಂತ ಹೇಳ್ತಾರೆ ಊರದವ್ರು ಹೇಳ್ತಾರೆ ನಮಗೆ ನಾಚಿಕೆ ಹೊಂಟಿದ್ದಾರೆ ಆದರೆ ಶಾಸಕರು ಬಂದಿದ್ದಾರೆ ಭಾಳ ಧನ್ಯವಾದಗಳು ಅವ್ರದ್ದು 1.5 ವರ್ಷ ಆಗಿದೆ ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ ಈ ರೋಡ್ ಮಾಡಿದ್ರೆ ಭಾಳ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ 6 ತಿಂಗಳು ಇನ್ನೊಂದು ಸ್ವಲ್ಪ ದಿನ ಆದ್ರೆ ಅವ್ರದ್ದು ಪೀರಿಯಡ್ ಮುಗೀತದ ಬಿಡ್ರಿ ಅದೇ ಶಾಸಕರ ಅಲ್ಲಂ ಪ್ರಭು ಪಾಟೀಲ್ ಅವರು ಸೌತ್ MLA ಅವರು ಸುಮಾರು ಸಲ ಮೆಮೊರಂಡಮ್ ಕೊಟ್ಟಿರೋದ್ರ ಕೆಲಸ ಮಾಡಿದಿಲ್ಲ ಈಗ ಬಂದಿದ್ದಾರೆ ಧನ್ಯವಾದ ಬೇಗ ಮಾಡಿಕೊಟ್ರೆ ಆಡೋದವ್ರಿಗೆ ಒಳ್ಳೆ ಆಗ್ತದೆ ನನ್ನ ಅಭಿಪ್ರಾಯ ನಾನು JDS ರಾಜ್ಯ ಉಪಾಧ್ಯಕ್ಷ ಯೂತ್ ನನ್ನ ಹೆಸರು ಮಹಮೂದ್ ಕುರೇಶಿ ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಹೊಸದಾಗಿ ಏನಪ್ಪ ಅಂದ್ರೆ ಆಟೋ ಸ್ಟ್ಯಾಂಡ್ ಹಿಂದ್ಗಡೆ ಆದ ಸಲುವಾಗಿ ಜಾಸ್ತಿ ರನ್ನಿಂಗ್ ಅದ ಇದು ರೋಡ್ ಖರಾಬ್ ಅದ ಭಾಳ ನಾನು ಬಂದು 1 ವರ್ಷದ ಮುಂಚೆದಲ್ಲಿ ಬಜೆಟ್ ಆದ್ಮ್ಯಾಗ ನನಗೆ ಗೊತ್ತಾಯ್ತು ಇದು ಟ್ರಾಫಿಕ್ ಜಾಮ್ ಆಗ್ತದೆ ಈ ಕಡೆ ಕಳಿಸಿಲ್ಲ ಅದಕ್ಕೆ ಈಗ ಹೊಸ ಬಜೆಟ್ನಾಗ ಏನಪ್ಪ ಅಂದ್ರೆ ಇದಕ್ಕೆ ಅಂದಾಜು ಎಸ್ಟಿಮೇಟ್ ಏನಪ್ಪ ಅಂದ್ರೆ 70 ಲಕ್ಷ ಮಾಡಿದ್ರೆ 65 ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಮತ್ತು 100 ಮೀಟ್ರ್ ಹಳೆಯದು ಕೂಡ ಇಟ್ಟು ಒಟ್ಟು 1 ಕೋಟಿವರೆಗೂ ಆಗ್ಬೋದು ಸಂಪೂರ್ಣ ಏನಪ್ಪ ಅಂದ್ರೆ ಸುತ್ತಮುತ್ತ ಇದ್ರದ್ದೇನು ಆಟೋ ರಿಕ್ಷಾ ಹೋಗಿ ಓಡಾಡ್ತವೆ ಈ ರೋಡ್ ಏನಪ್ಪ ಅಂದ್ರೆ ನಾಳೆ ಸೋಮವಾರದಿಂದ ಪ್ರಾರಂಭ ಮಾಡಿ ಭಾಳ ತಕ್ಷಣ ಏನಪ್ಪ ಅಂದ್ರೆ ಈ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಲ್ಯಾಂಡ್ ಆರ್ಮಿ ಅಸಿಸ್ಟೆಂಟರು ಏಜೆಂಟರು ಎಲ್ಲರೂ ಕರ್ಕೊಂಡು ಬಂದು ಇದು ನೋಡ್ಲಿಕ್ಕೆ ಬಂದಿದ್ದೀವಿ ಸೋಮವಾರ ದಿವಸ ಸೋಮವಾರ ದಿವಸ ಹಾಂ ಸೋಮವಾರ ಪ್ರಾರಂಭ ಆಗ್ತಿಲ್ಲ ಅಲ್ಲ ಸೋಮವಾರ ದಿನ ಎಂದಾತು ಅಂತ ಕೇಳತ್ತಾರೆ ಸೋಮವಾರ ಸೋಮವಾರ ದಿನ ಮಾಡಿ अतराफ टीवी हर बात सच के साथ। इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस वीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826।